ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಸೌಜನ್ಯ ಝೋನ್. ಸೊ ಇವತ್ತು ಎಲೆಕ್ಷನ್ ಡೇ, ಓಟ್ ಹಾಕಿ ಬಂದಿದ್ದೀನಿ. ನೋಡಿ, ನಾನು ಓಟ್ ಹಾಕಿ ಬಂದಿದ್ದೀನಿ. ಸೊ ನೀವು ಓಟ್ ಹಾಕಿರ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಟೈಮ್ ಇದೆ, ಇವಾಗ ಒಂದು 10 ಗಂಟೆ. ಸೊ ನೀವೆಲ್ಲ ಓಟ್ ಹಾಕಿದ್ದೀರಾ. ಯಾರೆಲ್ಲ ಓಟ್ ಹಾಕಿಲ್ಲ ಅಂದರೆ ಸಂಜೆ ಒಳಗೆ ಹೋಗಿ ಓಟ್ ಹಾಕಿಬಿಡಿ, ಸಂಜೆವರೆಗೂ ಇರುತ್ತೆ. ನಮ್ಮ ಮಮ್ಮಿ ಇನ್ನೂ ಹಾಕಿಲ್ಲ, ಇವಾಗ ಹೋಗಬೇಕು. ಪಾಪು ಇದ್ದಿದ್ದರಿಂದ ಪಾಪುನ ನೋಡಿಕೊಂಡು ಮಮ್ಮಿ ಮನೇಲಿದ್ದರು. ನಾನು ಓಟ್ ಹಾಕ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ಪಾಪು ನೋಡ್ಕೊಂಡಿರಿ ಅಂತ ಹೇಳಿದೆ. ಸೊ ಅವ್ರು ಇವಾಗ ಹೋಗಬೇಕು, ಓಟ್ ಹಾಕಿ ಬರೋಕ್ಕೆ ಹೊರಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇದೆ. ಊಟ ಮಾಡ್ದೆ, ತಿಂಡಿ ಮಾಡ್ದೇನೆ ಹೋಗಿದ್ದೆ. ಸೊ ಅಲ್ಲಿಗೆ ಹೋಗಿ ಬರೋಷ್ಟು ಸುಸ್ತಾಯಿತು, ಲೇಟ್ ಆಗಿಬಿಡ್ತು ತಿಂಡಿ ತಿನ್ನೋಕ್ಕೆ. ಸೊ ತಿಂಡಿ ತಿನ್ಕೋತೀನಿ. ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಸೀಸನಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಚಿತ್ರಾನ್ನ ತಿಂದಿರ್ತೀರ. ಯಾರಿಗೆಲ್ಲ ಚಿತ್ರಾನ್ನ ಗೊತ್ತಿಲ್ಲ, ಮಾವಿನಕಾಯಿ ಚಿತ್ರಾನ್ನ ಮಾಡೋರಿಗೆ ತುಂಬ ಕಡೆ ಗೊತ್ತಿರಲ್ಲ. ನಮ್ಮ ಸೈಡೆಲ್ಲ ಮಾವಿನಕಾಯಿ ಚಿತ್ರಾನ್ನ ಅಷ್ಟು ಮಾಡಲ್ಲ. ಇವಾಗೆಲ್ಲ ಗೊತ್ತಾಗಿದೆ, ಮಾಡ್ತಾರೇನೋ. ಸೊ ಯಾರಿಗೆಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡಲ್ಲ, ಸೊ ಅಂಥವರಿಗೆ ರೆಸಿಪಿ ಬೇಕು ಅಂದರೆ ಹೇಳ್ತೀನಿ. ನಮ್ಮ ಮಮ್ಮಿ ಮಾಡೋದನ್ನು ತೋರಿಸ್ತೀನಿ. ಆಲ್ರೆಡಿ ಮಾಡಿಟ್ಟಿದ್ದಾರೆ, ನಾನು ವೀಡಿಯೋ ಮಾಡಿಬಿಟ್ಟೆ ಓಟ್ ಹಾಕಕ್ಕೆ ಹೋಗಿದ್ದು. ಸೊ ಆ ವಿಡಿಯೋನ ತೋರಿಸ್ತೀನಿ. ಅದನ್ನು ಅಥವಾ ಚೇಂಜಸ್ ಇರ್ಬೋದು, ನಿಮ್ಮ ಮನೇಲಿ ಮಾಡುವಂಥ ಒಂದು ಚಿತ್ರಾನ್ನದಕ್ಕೂ ನಮ್ಮ ಮನೇಲಿ ಮಾಡೋ ಒಂದು ಮಾವಿನಕಾಯಿ ಚಿತ್ರಾನ್ನಗೂ ತುಂಬ ಡಿಫ್ರೆನ್ಸ್ ಇರ್ಬೋದು. ಸೊ ನೋಡಿ, ನಮ್ಮ ಮಮ್ಮಿ ಮಾಡೋ ಥರ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರ್ಬೋದು. ನನಗಂತೂ ತುಂಬ ಇಷ್ಟ ನಮ್ಮ ಮಮ್ಮಿ ಮಾಡೋದು, ಚೆನ್ನಾಗಿರುತ್ತೆ. ಇವಾಗ ಹೋಗಿ ತಿನ್ನಬೇಕು, ತಿಂದ್ಬಿಟ್ಟು ಹೇಳ್ತೀನಿ ಹೇಗಿರುತ್ತೆ ಅಂತ. ಸೊ ತಿಂದಾದ್ಮೇಲೆ ಮಾವಿನಕಾಯಿ ರೆಸಿಪಿ ಹಾಕ್ತೀನಿ, ನೋಡಿ ನಮ್ಮ ಮಮ್ಮಿ ಹೇಗೆ ಮಾಡಿದ್ದಾರೆ ಅಂತ. ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾಡೋಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ ಎಲ್ಲ ಇಲ್ಲಿದೆ. ಮೊದಲನೇದಾಗಿ ಮಾವಿನಕಾಯಿ ಬೇಕು, ಆಮೇಲೆ ಈರುಳ್ಳಿ, ಒಣಗಿನ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆ, ನೆಲಗಡಲೆ, ಕಡಲೆಬೇಳೆ, ಆಮೇಲೆ ಏನದು ಉದ್ದಿನಬೇಳೆ, ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಇಂಗು ಮತ್ತು ಉಪ್ಪು ಬೇಕಾಗುತ್ತೆ. ಗೈಸ್, ಮಾವಿನಕಾಯಿನ ತುರಿದಿಟ್ಕೊಂಡಿರಬೇಕು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆ ಆಯಿಲ್ಗಾದ್ಮೇಲೆ ಕಡಲೆ ಬೀಜ ಹಾಕಬೇಕು, ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಮೂರನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಕೆಂಪು ಬಣ್ಣಕ್ಕೆ ತಿರುಗಬೇಕಾಗುತ್ತೆ. ಕಡಲೆ ಬೀಜ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ನೀಟಾಗಿ ಅವು ಮೂರನ್ನು ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಆ ಸಾಸಿವೆ ಸ್ವಲ್ಪ ಸಿಡಿಯುತ್ತೆ, ಚಟಪಟ ಅಂತ ಸಿಡಿತಾ ಇರಬೇಕಾದ್ರೆ ಈರುಳ್ಳಿ ಹಾಕಬೇಕು. ಹೆಚ್ಚಿಟ್ಕೊಂಡಿರ್ತೀರಲ್ಲ, ಆ ಈರುಳ್ಳಿ ಹಾಕ್ಕೊಬೇಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಸ್ವಲ್ಪ ಅದೇ ಹೆಚ್ಚಿಟ್ಕೊಂಡಿರ್ತೀರಲ್ಲ ಹಸಿರು ಮೆಣಸಿನ್ಕಾಯಿನ ಹಾಕಬೇಕು. ಆಮೇಲೆ ಒಂದೆರಡು ಒಣಗಿದ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿನ ಹಾಕಬೇಕಾಗುತ್ತೆ. ಅದೇನು ಹಾಕಲೇಬೇಕು ಅಂತ ಇಲ್ಲ, ನಿಮಗೆ ರುಚಿ ಬೇಕಾದರೆ ಹಾಕೋಬೋದು. ಆಮೇಲೆ ಜೀರಿಗೆ ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗು ಹಾಕಬೇಕು. ಇವಾಗ ನಾವು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕಬೇಕು. ಮಾವಿನಕಾಯಿ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಹುಳಿ ಇದ್ದರೆ ತುಂಬ ಹುಳಿ ಆಗಿಬಿಡುತ್ತೆ. ನಿಮಗೆ ಗೊಜ್ಜಿಗೆ ಎಷ್ಟು ಹುಳಿ ಬೇಕಾಗುತ್ತೆ ಅಷ್ಟು ಹಾಕೋಬೇಕಾಗುತ್ತೆ.
ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸಬೇಕಾಗುತ್ತೆ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿನ ಮತ್ತೆ ಹಾಕ್ಕೋಬೋದು. ನೋಡ್ಕೊಂಡು ಹಾಕ್ಕೋಬೇಕು. ಅದು ಮಾವಿನಕಾಯಿ ಹುಳಿ ಇದ್ದರೆ ತುಂಬ ಹುಳಿ ಆಗಿಬಿಡುತ್ತೆ. ಕೆಲವರು ತುಂಬ ಹುಳಿನ ತಿನ್ನೋದಿಲ್ಲ. ಅದಾದಮೇಲೆ ಅರಿಶಿಣ ಪುಡಿನ ಹಾಕ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅನ್ನ ಹಾಕಿ ಕಲಿಸ್ಕೊಬೇಕಾಗುತ್ತೆ. ಅನ್ನನ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ ಬೇಯೋಕ್ಕಿಟ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚಿತ್ರಾನ್ನ ರೆಡಿ ಆಗಿದೆ ಇವಾಗ. ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ನನಗೆ ಹೊಟ್ಟೆ ಬೇರೆ ಹಸ್ತಿದ್ರಿಂದ ತುಂಬ ಇಷ್ಟಪಟ್ಟು ತಿಂದೆ. ನೀವು ಇದನ್ನು ಮಾಡ್ಕೊಂಡು ತಿನ್ನಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ಮನೆಯಲ್ಲೆಲ್ಲ ಮಾಡ್ತಾ ಇರುತ್ತೆ. ಹಾಗೆಯೇ ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದೆ ಇರೋರು ಇದನ್ನು ಮನೇಲಿ ಒಂದ್ಸಲನಾದರೂ ಟ್ರೈ ಮಾಡಿ ತಿನ್ನಿ. ಇದು ಸೀಸನ್ನಲ್ಲಿ ಮಾತ್ರ ಮಾವಿನಕಾಯಿ ಸಿಗೋದ್ರಿಂದ ವರ್ಷ ಇಡೀ ತಿನ್ನೋಕ್ಕಾಗಲ್ಲ. ಆ ಸೀಸನ್ನಲ್ಲೇ ಮಾಡಿ ತಿನ್ನಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡಿದ್ರು ಅಂತ. ನಾನು ತಿಂದಾಗಿದೆ, ತುಂಬ ಚೆನ್ನಾಗಿತ್ತು. ಇಷ್ಟೇ, ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮಾವಿನಕಾಯಿ ರೆಸಿಪಿ ಹೇಗಿತ್ತು, ನಿಮ್ಮನೇಲೂ ಹೀಗೆ ಮಾಡೋದಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನಿಮ್ಮನೇಲೂ ಮಾಡಿಬಿಟ್ಟು ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲರೂ ಹೋಗಿ ವೋಟ್ ಹಾಕಿ ಪ್ಲೀಸ್. ಯಾರೂ ಸುಮ್ಮನೆ ಇದು ಮಾಡಬೇಡಿ, ಮಿಸ್ ಮಾಡ್ಕೋಬೇಡಿ. ವೋಟ್ ಹಾಕಿ. ಸಂಜೆವರೆಗೂ ಇರುತ್ತೆ. ಆಲ್ರೆಡಿ ಟೈಮ್ ಆಗೋಗಿದೆ. ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗಿರುತ್ತೋ ಟೈಮು ಗೊತ್ತಿಲ್ಲ. ನಾನಂತೂ 10 ಗಂಟೆ, ಈಗ ವಿಡಿಯೋ ಮಾಡ್ತಿರುವಾಗ 10 ಗಂಟೆ ಆಗಿದೆ. ಸೊ ವೋಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.